ವರ್ಕ್ಶಾಪ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ನಾವು ಎಂಗೇಜ್ಮೆಂಟಿಗೆ ಹೊರಟಿದ್ದೀವಿ. ನೋಡಿ ನನ್ನ ಔಟ್ಫಿಟ್ ಅಂತ ಈ ರೀತಿಯಾಗಿದೆ. ಸೊ ನಮ್ಮ ಮನೆಯವ್ರು ಎಲ್ಲರದನ್ನು ತೋರಿಸ್ತಾರೆ. ಡನ್. ನನ್ನ ಸಿಸ್ಟರ್ದು. ಅಪ್ಪ ಬನ್ನಿ 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 ಮಾಡ್ಬೇಡ. ನಮ್ಮ ಅಪ್ಪಾಜಿ ಅವ್ರದ್ದು. ಅಪ್ಪಾಜಿ ಅವ್ರದ್ದು. ಚಟ್ಟಿ ಹೋಗು. ಹೀಲ್ ಸಾಕ ಬರುತ್ತೆ. ಇವ್ರು ನೋಡಿ ಇನ್ನು ಎಲ್ಲರೂ ವೈಟ್ ಹಾಕೊಂಡ್ವಿ. ನಮ್ಮಮ್ಮ ಮಾತ್ರ ಪಿಂಕ್ ಸಾರಿ ಹಾಕಿದ್ರು ಅಂತಲೇ ಹೇಳ್ಬೋದು. ಲೈಟ್ ಪಿಂಕು. ನನಗೆ ಇನ್ನು ಲೇಟ್ ಆಯಿತು, ಫೋನ್ ಕಾಲ್ ಬೇರೆ ಬರ್ತಾಯಿತ್ತು. ಸೊ ಎಲ್ಲರನ್ನೂ ಪರಿಚಯ ಮಾಡ್ಸೋಕ್ಕಾಗಲಿಲ್ಲ. ಎಲ್ಲರದ್ದು ನಮ್ಮ ಫ್ಯಾಮಿಲಿ ಗೊತ್ತೇ ಇದೆ. ಜೀವನದಲ್ಲಿ ಯಾವುದೇ ಸಂಬಂಧಕ್ಕಾಗಿ ಎಂದಿಗೂ ಅಳಬೇಡಿ, ಯಾಕೆಂದರೆ ನೀವು ಯಾರಿಗಾಗಿ ಅಳುತ್ತೀರೋ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಮತ್ತು ಯೋಗ್ಯರ ಆಗಿರುವವರು ನಿಮ್ಮನ್ನು ಎಂದಿಗೂ ಅಳಲು ಬಿಡುವುದಿಲ್ಲ. ನೆನಪಿರಲಿ ಇದು. ಇನ್ನು ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಅತ್ತೆ ನಮ್ಮ ಮಾವನ ಮನೆಯಿಂದ ಹೊರಟ್ವಿ. ಟಿ ಮಾಡಿದರು. ಟಿಯಲ್ಲಿ ಕೂತ್ಕೊಂಡ್ವಿ. ಟಿಯಲ್ಲಿ ಹೋಯ್ತಾ ಇನ್ನು ಎಂಜಾಯ್ ಗೊತ್ತಲ್ವ, ಫ್ಯಾಮಿಲಿ ಅಂತಂದಮೇಲೆ ಎಂಜಾಯ್ ಇರುತ್ತೆ, ಫೋಟೋಸ್ ಇರುತ್ತೆ, ಅದೆಲ್ಲ ಮಾಡ್ಕೊಂಡು ಹೋಗೋ ದಾರಿ ಅಂತೂ ತುಂಬ ಚೆನ್ನಾಗಿತ್ತು. ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಯಾವಾಗಲೂ ಅನ್ಕೋಬಾರ್ದು ನಾನು ಬರೀ ಫೋಟೋದಲ್ಲೆಲ್ಲ ಬರ್ರೇ ಕಾಡು ಮೇಡುನೇ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು. ನನಗೆ ಪರಿಸರ ಇಷ್ಟ ಅಂದರೆ ಎಲ್ರಿಗೂ ಇಷ್ಟ ಆಗಲ್ಲಲ್ವ. ಇದು ಬಂದು ನನ್ನ ಫ್ಯಾಮಿಲಿ, ನಮ್ಮಪ್ಪ, ನಮ್ಮ ದೊಡ್ಡಪ್ಪ, ಹಾಗೆ ಹೇಳ್ತಾ ಹೋಗ್ತೀನಿ. ಇದು ಇನ್ನೊಬ್ಬರು ದೊಡ್ಡಪ್ಪ, ಇದು ಬಂದು ಆಂಟಿ, ಹಾಗೆ ಹೇಳ್ತಾ ಹೋಗ್ತೀನಿ. ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ನಾನು ಅವ್ರ ಕೈಲೇ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ. ಅದೇನಾಗಿದೆ ಅಂದರೆ ಟಿಯಲ್ಲಿ ಇದು ಅಕ್ಕ ಮತ್ತು ತಂಗಿ. ಟಿಯಲ್ಲಿ ಸಾಂಗ್ ಇರೋದ್ರಿಂದ ಸ್ವಲ್ಪ ಸಾಂಗೇ ಜಾಸ್ತಿ ಬಂದಿದೆ. ಇದು ದೊಡ್ಡಮ್ಮ, ಅವರು ದೊಡ್ಡಮ್ಮ, ಇಬ್ಬರು ದೊಡ್ಡಮ್ಮ, ಇದು ಅಣ್ಣ, ಆ ಕಡೆ ಇರೋರು ಆಂಟಿ. ಆಮೇಲೆ ಆ ಸಾಂಗ್ ಇದ್ದರೆ ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ಇದು ಇಬ್ಬರು ಅಕ್ಕಂದಿರು. ಈ ಕಡೆ ಬಂದರೆ ಅಣ್ಣ ಮತ್ತು ಅಮ್ಮನ ನೋಡಿದ್ರಿ ಅಲ್ವಾ. ಹಿಂದೆಗಡೆ ಬ್ಯಾಕ್ ಸೀಟಲ್ಲಿರೋದು ದೊಡ್ಡಮ್ಮ, ಅತ್ತಿಗೆಯರು, ಹಾಗೆ ನಮ್ಮ ಅತ್ತೆ ಮನೆ ಪಕ್ಕ ಮೇಲ್ಗಡೆ ಇರೋವಂಥ ಬಾಡಿಗೆಯವರು ಅವರು. ಆಯಿತಾ. ಇನ್ನು ಅತ್ತಿಗೆ ಅಂದರೆ ನಮ್ಮ ಅಣ್ಣನ ಮಗಳು, ಈ ಕಡೆ ಡಿಂಪು ಅಂತ ಕೂತಿರೋದು. ಸೊ ಎಲ್ಲರೂ ನೋಡಿದ್ರಿ ಅಲ್ವಾ. ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ನಾನು, ಅವ್ರ ಕೈಲೇ ಮಾಡಿಸಿದ್ದೆ. ಬಟ್ ಕಾಪಿರೈಟ್ ಬರೋದ್ರಿಂದ, ಸಾಂಗ್ ಹಾಕಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತಲೇ ಹೇಳ್ಬೋದು. ಹಾಗೆ ಎಲ್ಲರೂ ಸೇರಿ ಒಂದು ರೀಲ್ ಕೂಡ ಮಾಡಿದ್ವಿ. ಚೆನ್ನಾಗಿ ಬಂತು ಅದು ರೀಲ್ ಕೂಡ. ಎಲ್ಲ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿರುತ್ತೆ ನನ್ನ ಜೊತೆ. ಫ್ಯಾಮಿಲಿ ಅಂತೂ ಫುಲ್ಲು ಚೆನ್ನಾಗಿ ಕೋಆರ್ಡಿನೇಟಾಗಿ ಮಜಾ ಆಗಿರಲಿ, ಆಮೇಲೆ ಕೂತ್ಕೊಂಡು ಮಾತಾಡೋದಾಗಿರಲಿ, ಆಮೇಲೆ ನಾನು ಹೇಳಿದ್ದಕ್ಕೆ ರೆಸ್ಪಾನ್ಸ್ ಆಗಿರಲಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವತ್ತೂ ಯಾರು ಏನೂ ಮಾತಾಡಲ್ಲ. ಅದೋ ಒಂದು ಖುಷಿ ಅಂತ ಹೇಳ್ಬೋದು ನಮ್ಮ ಫ್ಯಾಮಿಲಿಯಲ್ಲಿ. ನಾನು ತುಂಬ ಚೆನ್ನಾಗಿ ಮಾತಾಡಿದೆ. ಇಂಟ್ರಡಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಅದೇನು ಮಾಡೋಕ್ಕಾಗಲ್ಲ, ಸಾಂಗ್ ಅಪ್ಲೈ ಮಾಡಿರೋದ್ರಿಂದ ಕಾಪಿರೈಟ್ ಬರುತ್ತೆ ಅನ್ನೋ ಬೈದಕ್ಕೆ ಅದನ್ನು ಏನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಾನೇ ವಾಯ್ಸ್ ಓವರ್ ಕೊಡೋವಂಥ ಪರಿಸ್ಥಿತಿ ಬಂತು. ಸೊ ನಾವು ಹೋಗ್ತಾ ಇರೋದು ಫ್ಯಾಮಿಲಿ ಫುಲ್ಲು ಎಂಗೇಜ್ಮೆಂಟಿಗೆ ಅಂತಲೇ ಹೇಳ್ಬೋದು. ನಾವು ಒಂದು ಥೀಮ್ ಅಂತ ಏನು ರೆಡಿ ಮಾಡಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ ನಾವೇನು ಹಾಕೋಬೇಕು ಅಂತ ಹೇಳಿ. ಎಲ್ಲರೂ ಇದು ರೀಲ್ಸಿಗೆ ಡ್ಯಾನ್ಸ್ ಮಾಡ್ತಾ ಇರೋದು ತಪ್ಪು ತಿಳ್ಕೊಬೇಡಿ. ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡ್ಕೊತಾ ಇದ್ದೀನಿ. ಸಾಂಗ್ ಬಂದರೆ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಏನು ಸಾಕಾದಾಗ ಡ್ಯಾನ್ಸ್ ಮಾಡಿದಾರಲ್ವಾ, ತುಂಬ ಚೆನ್ನಾಗಿದೆ. ಜಾಲಿಗೋ ಜಾಲಿಗೋ ಜಾಲಿ ಜಾಲಿಗೋ, ಫ್ಯಾಮಿಲಿ ಒಟ್ಟಿಗೆ ಜಾಲಿ, ಫುಲ್ ಜಾಲಿ ಜಾಲಿ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ಆಮೇಲೆ ನನ್ನ ಇಂಟ್ರಡಕ್ಷನ್ ಅಂತೂ ಸಖತ್ತಾಗಿತ್ತು. ಹಾಗೆ ಡ್ಯಾನ್ಸ್ ಕೂಡ ಚೆನ್ನಾಗಿತ್ತು. ಒಂದು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲ ಹೋಗಿ ರೀಲ್ಸಲ್ಲಿ ನೋಡಿ. ತುಂಬ ಚೆನ್ನಾಗಿದೆ ಶಾರ್ಟ್ ರೀಲಲ್ಲಿ. ತುಂಬ ಅಂದರೆ ನಾನು ಫ್ಯಾಮಿಲಿ ಜೊತೆ ಇದ್ದಾಗ ಎಲ್ಲರ ಜೊತೆ ನಗ್ನಗ್ತಾನೆ ಇರ್ತೀನಿ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತೀನಿ. ಸೊ ಎಲ್ಲರೂ ನನ್ನ ಜೊತೆನೂ ಕೂಡ ಹಾಗೇ ನಗ್ನಗ್ತಾ ತಮಾಷೆ ಮಾಡಿಕೊಂಡು ಜಾಲಿಯಾಗಿರ್ತೀವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಫ್ಯಾಮಿಲಿ ಅಂದರೆ ಹಂಗೆ ಇರಬೇಕು, ನಗಾಡ್ಕೊಂಡು ಖುಷಿಯಾಗಿ ಎಲ್ಲರನ್ನೂ ಪ್ರೀತಿಸ್ಕೊಂಡು ಪ್ರೀತಿ ಮಾಡ್ತಾ ಇರಬೇಕು. ಯಾಕೆಂದರೆ ಯಾವಾಗ ಯಾರ ದಾರಿ ಕೊನೆ ಆಗಿರುತ್ತೆ ಗೊತ್ತಿಲ್ಲ. ದೇವರು ಹಣೆ ಬರ, ಯಾರ ಹಣೆ ಬರ ಎಷ್ಟು ಬರ್ದಿರ್ತಾನೆ ಅಂತ ಗೊತ್ತಿಲ್ಲ. ಸೊ ಆಲ್ರೆಡಿ ಚೌಟ್ರಿ ಬಂದೇ ಬಿಡ್ತು, ಇಳಿತಾ ಇದ್ದೀವಿ ನಾವೆಲ್ಲರೂ. ಏನಕ್ಕೆ ಅಂತಂದರೆ ಟಿ ಇಲ್ದು ಇನ್ನು ನೆಕ್ಸ್ಟು ನಾವು ಚೌಟ್ರಿಗೆ ಹೋಗ್ಬೇಕಲ್ಲ, ಅದಕ್ಕಾಗಿ ನಮ್ಮ ಜರ್ನಿ ಮುಗಿದ ತಕ್ಷಣ ಇಮಿಡಿಯೇಟ್ ಅಂತ ಇಳಿತಾ ಇದ್ದೀವಿ. ನೋಡಿ ಇವಾಗ ಸೇಮ್ ಮ್ಯಾಚಿಂಗ್ ಮಾಡ್ತಾರೆ ಎಲ್ಲರೂ ಅಲ್ಲ. ಸ್ವಲ್ಪ ಚೆನ್ನಾಗಿ ಮಾಡಿ.
ಬಸ್ ತೆಗಿವಾ ಚೆನ್ನಾಗಿ ಕಾಣಿಸ್ತಿಲ್ಲ. ಎಂಗೇಜ್ಮೆಂಟ್ ಮಾಡ್ತಿದ್ದ ಹಾಲು ಥರ್ಡ್ ಫ್ಲೋರಲ್ಲಿತ್ತು. ಸೊ ನಾನಂತೂ ಪಾಪು ಎತ್ಕೊಂಡು ನಡೆಯೋಕ್ಕಾಗ್ತಿರಲಿಲ್ಲ, ಜೊತೆಗೆ ವೀಡಿಯೋ ಮಾಡ್ಕೊಂಡು ನಡೀತಾ ಇದ್ದೆ. ಸ್ವಲ್ಪ ಇಡೋದೇ ಬೀಳಕ್ಕೆ ಕೂಡ ಆಗಿದ್ದೆ ನಾನು, ತಕ್ಷಣದಲ್ಲಿ ಹಿಡ್ಕೊಂಡ್ರು. ಸೊ ಬಟ್ ಏನು ಅಂತಂದರೆ ಅವಾಗಿಂದ ಇರೋ ಶಕ್ತಿ ಹೋಗ್ತಾ ಹೋಗ್ತಾ ಶಕ್ತಿ ಇರಲ್ಲ. ನನಗಂತೂ ಟಯರ್ಡಾಗಿ ಅಲ್ಲೇ ನಿಂತ್ಕೊಂಡು ಮೂವ್ ಆನ್ ಆಗ್ತಾಯಿದ್ದೆ ಅಂತಲೇ ಹೇಳ್ಬೋದು. ಸೊ ಎಂಗೇಜ್ಮೆಂಟ್ ಹಾಲ್ ಇದು, ಹುಡುಗ ಹುಡುಗಿ ಇವರೇ ನೋಡಿ. ಸೊ ರಿಂಗ್ ಆಲ್ರೆಡಿ ಎಕ್ಸ್ಚೇಂಜ್, ಪೂಜೆ ಆಯಿತು. ಪೂಜೆ ಆದಮೇಲೆ ರಿಂಗ್ ಎಕ್ಸ್ಚೇಂಜ್ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸ ಗಡಿಬಿಡಿಲಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಪೂರ್ತಿ ವೀಡಿಯೋನ. ತುಂಬ ಚೆನ್ನಾಗಿ ಬಂತು ಪೂಜೆದೆಲ್ಲ, ಫುಲ್ಲು ಚೆನ್ನಾಗಿ ಬಂತು. ಅದೇ ಟೈಮಲ್ಲಿ ರಿಂಗ್ ಎಕ್ಸ್ಚೇಂಜ್ ಟೈಮಲ್ಲಿ ನಾನು ಕೂಡ ಇರೋಕ್ಕಾಗಲಿಲ್ಲ. ಇದು ಅಕ್ಕ ಮಾಡಿದರು ವೀಡಿಯೋನ. ಸೊ ಅಲ್ಲಿ ಕ್ಲಿಪ್ಪಿಂಗ್ಸ್ ಸಿಕ್ತು ಅಂತಲೇ ಹೇಳ್ಬೋದು ನನಗೆ. ಏನಕ್ಕೆ ಅಂದರೆ ನಾನು ಹೊರಗಡೆ ಆಲ್ರೆಡಿ ಟಿಫನ್ಗೆ ಅಂತ ಹೋಗಿದ್ದ ಕಾರಣ ಇಲ್ಲಿ ರಿಂಗ್ ಎಕ್ಸ್ಚೇಂಜ್ ನೋಡೋಕ್ಕೆ ಆಗಲಿಲ್ಲ. ಅಟ್ಲೀಸ್ಟ್ ವೀಡಿಯೋ ಆದರೂ ಸಿಕ್ತು ನಂಗೆ ನೋಡಲಿಕ್ಕೆ, ಅದೊಂದು ಖುಷಿ ಆಯಿತು. ಜೊತೆಗೆ ನೋಡಿ ಯಾರೋ ಎಕ್ಸ್ಚೇಂಜ್ ಕೂಡ ಮುಗಿದ್ಬಿಟ್ಟಿತ್ತು. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಒಂದು 25% ಮುಗ್ದೋಗಿತ್ತು. ಸೊ ಏನು ಮಾಡೋಕ್ಕಾಗಲ್ಲ. ಹಾಗೆ ಪ್ರಪೋಸ್ ಕೂಡ ಆಗ್ತಾಯಿದೆ. ಚೆನ್ನಾಗಿರುತ್ತೆ ಎಂಗೇಜ್ಮೆಂಟ್ ಫ್ಯಾಮಿಲಿ ಜೊತೆ ಹೋಗಿ ಎಲ್ಲ ನೋಡಿ ಖುಷಿಯಾಗಿರೋದು, ಕಾಲ ಕಳೆಯೋದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಮಗಂತೂ ತುಂಬ ಖುಷಿ ಆಯಿತು. ಇನ್ನು ಇದು ಶಾಸ್ತ್ರ ಅಂತ ಹೇಳ್ಬೋದು. ಕುಂಕುಮ ಇಟ್ಟು ಹಾಗೆ ತೊಗೊಬಂದಿರೋಂಥ ಪ್ಲೇಟ್ ನಮಸ್ಕಾರ ಮಾಡಿಸೋದೆಲ್ಲ ಶಾಸ್ತ್ರ. ಸೊ ಈ ಶಾಸ್ತ್ರ ಮಾಡೋದಕ್ಕೂ ನಮಗೆ ತುಂಬ ಖುಷಿ ಆಗುತ್ತೆ. ಮೀನ್ಸ್ ಖುಷಿಯಿಂದ ಮಾಡ್ತೀವಿ ಅಂತಲೇ ಹೇಳ್ಬೋದು ಈ ಶಾಸ್ತ್ರಗಳನ್ನ. ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಅಲ್ಲಿ ಸಾಂಗ್ ಹಾಕಿರೋದ್ರಿಂದ ನಾನು ಎಲ್ಲ ಕಡೆನೂ ನಾನೇ ವಾಯ್ಸ್ ಅವ್ರು ಕೊಡೋಕ್ಕೆ ಬರಬೇಕು. ಕೆಲವೊಂದೊಂದು ವೀಡಿಯೋಸಲ್ಲಿ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಅಂದರೆ ಒಂದು ವಾಯ್ಸು ಕೇಳಿಸ್ತಾ ಇಲ್ಲ, ಆ ಥರ ಆಗಿರುತ್ತೆ. ಇಲ್ಲಿ ಸಾಂಗ್ ಅಪ್ಲೈ ಮಾಡೋದ್ರಿಂದ ಪ್ರತಿಯೊಂದನ್ನು ಕೂಡ ನಾನೇ ವಾಯ್ಸ್ ಅವ್ರು ಸ್ವಲ್ಪ ಕೊಡ್ತಾಯಿದ್ದೀನಿ. ಹಾಗೆ ಇನ್ನು ನೋಡಿ ನಾವೆಲ್ಲ ಒಬ್ಬರಿಂದ ಎಲ್ಲ ಫ್ಯಾಮಿಲಿ ಹೋಗ್ಬಿಟ್ಟು ಪ್ರತಿಯೊಬ್ಬರು ಕೂಡ ಆ ಶಾಸ್ತ್ರನ ಮಾಡ್ತಾಯಿದ್ದೀವಿ. ಶಾಸ್ತ್ರ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವ, ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಬಟ್ ಹೋಗಿದ್ದ ಕಡೆ ತುಂಬ ಚೆನ್ನಾಗಿ ಮಾತಾಡಿಸಿ ಗೌರವದಿಂದ ಕಂಡು ಈ ಥರ ಎಲ್ಲ ಶಾಸ್ತ್ರ ಮಾಡೋಕ್ಕೆ ಕರೆದಾಗ ನಮಗೂ ಕೂಡ ತುಂಬ ಹ್ಯಾಪಿನೆಸ್ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು. ಖುಷಿ ಆಗುತ್ತೆ. ಹೋಗಿದ್ದು ನಾವು ಬಂದವು ಅನ್ನೋ ಥರ ಅನಿಸಲ್ಲ. ಪ್ರೀತಿಯಿಂದ ಕಂಡ್ರಲ್ವ ಮತ್ತೊಮ್ಮೆ ಹೋಗಬೇಕು ಅನ್ನೋ ಒಂದು ತುಂಬ ಖುಷಿಯಾದ ವಿಷಯ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಲವೊಬ್ಬೊಬ್ರು ಏನು ಗೊತ್ತಾ, ಏನೋ ಒಂಥರ ಏನೋ ದಿಮಾಕ್ ಅನ್ನೋ ಥರ ನಡ್ಕೋತಾರೆ, ಅಂಥವ್ರ ಮನೆಗೆ ಮತ್ತೆ ಹೋಗೋಕ್ಕೆ ಮನಸ್ಸೇ ಬರೋಲ್ಲ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಪ್ರೀತಿಯಿಂದ ನಡ್ಕೊಳ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ಕಾಣಿಸ್ತಾರೆ. ಹಾಗೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದೇನು ಅಂತಂದರೆ ನನಗಂತೂ ಫ್ಯಾಮಿಲಿ ಮಧ್ಯದಲ್ಲಿ ಇರೋಕ್ಕಂತೂ ಸಿಕ್ಕಾಪಟ್ಟೆ ಖುಷಿ. ನಾನಂತೂ ಸಿಕ್ಕಾಪಟ್ಟೆ ಅಟ್ಯಾಚ್ ಅಂತ ಹೇಳ್ಬೋದು ಫ್ಯಾಮಿಲಿ ಒಟ್ಟಿಗೆ. ಅಂದರೆ ಸ್ವಲ್ಪ ನಾನು ಫ್ಯಾಮಿಲಿ ಸೆಂಟಿಮೆಂಟಿಗೆ ತುಂಬ ಜಾಸ್ತಿ ಒತ್ತು ಕೊಡ್ತೀನಿ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಫ್ಯಾಮಿಲಿ ಅಂದರೆ ನನಗಿಷ್ಟ ಅಷ್ಟೇ. ಬೆಳೆದಿರೋ ರೀತಿ ಚಿಕ್ಕದ್ರಿಂದ ಅದಕ್ಕೆಲ್ಲ ಫ್ಯಾಮಿಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಸಿಕ್ಕಾಪಟ್ಟೆ ಖುಷಿ ಕೂಡ ಆಗುತ್ತೆ ನನಗೆ. ಫ್ಯಾಮಿಲಿ ಜೊತೆಗೆ ಇದ್ದಷ್ಟು ಸಮಯ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ, ಅದು ಹೇಳೋಕ್ಕಾಗಲ್ಲ. ಬಟ್ ನಾನು ತುಂಬ ಅಟ್ಯಾಚ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಒಂದು ಪಕ್ಷದಲ್ಲಿ. ಯಾಕೆ ಅಂತಂದರೆ ನನ್ನ ಜೊತೆಗೆ ಎಲ್ಲರೂ ಖುಷಿಯಾಗಿ ಮಾತಾಡ್ತಾರೆ, ನಗ್ನಗ್ತಾ ಇರ್ತಾರೆ. ಅದೊಂದು ನನಗೆ ಸಿಕ್ಕಾಪಟ್ಟೆ ಖುಷಿ ಅಂತಲೇ ಹೇಳ್ಬೋದು, ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಒಂದೊಂದು ಫ್ಯಾಮಿಲಿಲಿ ಕಿತ್ತಾಟ, ಜಗಳಾಟ, ರಂಪಾಟ, ಕೂಗಾಟ ಎಲ್ಲ ಆಗಿರುತ್ತೆ. ಬಟ್ ನಮ್ಮ ಫ್ಯಾಮಿಲಿಲಿ ಆ ಥರದ್ದು ಏನೂ ಆಗಿರೋದು ಬೇಡ, ಟಚುಡ್ ಏನೂ ಆಗೋದು ಬೇಡ. ಗಾಯ್ಸ್ ಎಷ್ಟು ಚೆನ್ನಾಗಿದೆ ಫಂಕ್ಷನ್ ಅಲ್ವಾ ಗಾಯ್ಸ್? ಹೇಳಿ ಗಾಯ್ಸ್, ನೀವು ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಳಿಸಿ ಅಂತ ಹೇಳ್ತಾಯಿದ್ದೀನಿ. ಯಾವ ಥರ ಬಂದಿದೆ ನನ್ನ ಎಂಗೇಜ್ಮೆಂಟ್ ವಿಡಿಯೋ, ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿ ಗಾಯ್ಸ್, ಆಯಿತಾ? ಇನ್ನು ಈ ಥರ ಶಾಸ್ತ್ರಗಳೆಲ್ಲ ಮುಗಿಸಿ ಮತ್ತೆ ಏನು ಮಾಡ್ತೀವಿ ಮುಂದೆ ಅಂತ ನೀವು ಮಿಸ್ ಮಾಡ್ದಲೆ ವಿಡಿಯೋನ ಕೊನೆ ತನಕ ನೋಡಿ, ಆಯಿತಾ?
ಗೈಸ್ ಇದು ನಾನು ಏನಕ್ಕೆ ಕ್ಯಾಪ್ಚರ್ ಮಾಡಿದ್ದೀನಿ, ನಮ್ಮ ಅಪ್ಪಂದಿರಲ್ಲಿ ಅಂತ ಹುಡುಕ್ತಾ ಇದ್ರೆ ಮೆಲ್ಲಕ್ಕೆ ಸೈಲೆಂಟಾಗಿ ಕೆಳಗಡೆ ಹೋಗ್ಬಿಟ್ಟು ಜ್ಯೂಸ್ ಗೀಸ್ ಕುಡ್ಕೊಬಿಟ್ಟು ಹೆಂಗೆ ಬರ್ತಾ ಇದ್ದಾರೆ ನೋಡಿ ನಮ್ಮ ಅಪ್ಪಂದಿರು. ಗ್ರೇಟ್ ಗ್ರೇಟ್ ಗ್ರೇಟ್, ಹ್ಯಾಟ್ಸ್ ಅಪ್. ಇನ್ನು ಫೋಟೋ ತೊಗೊಳ್ತಾ ಇದ್ರು, ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ಫೋಟೋ ತೊಗೊಳ್ಬೇಕಾದ್ರೆ ನನಗಂತೂ ಅಶ್ವಾಗ್ತಾ ಇತ್ತು. ಫಸ್ಟ್ ಹೋಗಿ ಊಟ ಮಾಡ್ಕೊಬರೋಣ ಅಂತ ನಾನು ಡಿಸೈಡ್ ತೊಗೊಂಡೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗಿ ಒಳ್ಳೆ ಭರ್ಜರಿ ಊಟ ನಡೀತಾ ಇತ್ತು. ಭರ್ಜರಿ ಊಟನ ಚೆನ್ನಾಗಿ ಹೊಟ್ಟೆ ತುಂಬ ಬಾರಿಸ್ಕೊಂಡು ಬಂದ್ವಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಚೆನ್ನಾಗಿತ್ತು. ಮೇನ್ಲಿ ಫಂಕ್ಷನಲ್ಲಿ ಊಟನೇ ತುಂಬ ಚೆನ್ನಾಗಿದ್ರಿ. ಅದು ಎಲ್ಲರ ಬಾಯಲ್ಲೂ ಕೂಡ ಅದ್ರ ಬಗ್ಗೆನೇ ಮಾತಾಡೋದಲ್ಲ, ಬಟ್ ಎಕ್ಸಾಕ್ಟಾಗಿ ಹೇಳ್ಬೇಕು ಅಂದರೆ ಗಾಯ್ಸ್ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ಫುಡ್ದು. ನನಗಂತೂ ಖುಷಿ ಆಯಿತು. ಫೈನಲಿ ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಹೋಗಿ ಎಲ್ಲರೂ ಫೋಟೋ ತೊಗೊಳ್ತಾ ಇದ್ವಿ. ಯಾಕೆ ಅಂತಂದರೆ ಫಂಕ್ಷನ್ ಅಂದರೆ ಹಂಗೆ ಅಲ್ವಾ, ಫ್ಯಾಮಿಲಿ ಇರಬೇಕು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಕೇಕ್ ಕಟ್ಟಿಂಗ್. ಒಂದು ಹ್ಯಾಪಿ ಮೂಮೆಂಟ್ ಹೆಂಡಾಗದೆ ಕೇಕ್ ಕಟ್ಟಿಂಗಿಂದ, ಅಂದರೆ ಖುಷಿನ ಜಾಸ್ತಿ ಹಂಚ್ಕೊಳ್ಳೋದು ಕೇಕ್ ಕಟ್ಟಿಂಗಿಂದ. ಚೆನ್ನಾಗಿರುತ್ತಲ್ಲ ಗೈಸ್. ನಾನು ಇನ್ನೂ ಊಟ ಮುಗಿಸ್ಕೊ ಬಂದಮೇಲೆ ಎಲ್ಲರೂ ಆರಾಮಾಗಿ ಅಲ್ಲಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ರು. ನಾನು ಹಾಗೆ ಒಂದು ನಮ್ಮ ಫ್ಯಾಮಿಲಿದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು, ಎಲ್ಲರೂ ಕೂತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಫೋನ್ ತೊಗೊಂಡು ವಿಡಿಯೋ ಮಾಡಿಬಿಟ್ಟೆ ಗೈಸ್. ಯಾರಾದರೂ ಬೇಜಾರು ಮಾಡ್ಕೊಳ್ಳಿ, ಯಾರಾದರೂ ಬೇಜಾರು ಮಾಡ್ಕೊಳ್ದಲ್ಲ ಹಾಗೆ ಇರಲಿ ಅಂತ ಯಾರಿಗೂ ಏನು ಇದು ಮಾಡ್ದಂಗೆ ಹಾಗೆ ವಿಡಿಯೋ ಮಾಡೇ ಬಿಟ್ಟೆ. ತುಂಬ ಖುಷಿಯಿಂದ ಎಲ್ಲ ಮಾತಾಡ್ತಾಯಿದ್ರು. ಬಟ್ ಖುಷಿಯಿಂದ ಸ್ಪಂದಿಸ್ತಾರೆ, ಅದೇ ಒಂದು ಖುಷಿ ಅಂತ ಹೇಳ್ಬೋದು. ಬಟ್ ಇನ್ನೊಂದೇನು ಅಂದರೆ ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಕೇಳ್ಸೋಕ್ಕಾಗಲ್ಲ. ಯಾಕೆ ಅಂತಂದರೆ ರೀಸನ್ನು ಒಂದೇ, ಸಾಂಗ್ ಗಾಯ್ಸ್. ಸಾಂಗ್ ಎಲ್ಲ ಕಡೆ ಸಾಂಗ್ ಇರುತ್ತೆ, ಕಾಪಿರೈಟ್ ಬರುತ್ತೆ, ಅದು ಒಂದೇ ಭಯ ಗಾಯ್ಸ್. ಏನು ಮಾಡೋದು ಹೇಳಿ ಗಾಯ್ಸ್. ಕ್ಲೈಮ್ಯಾಕ್ಸಲ್ಲಿ ನಡೆದಿದ್ದೆ ಫ್ಯಾಮಿಲಿ ಫೋಟೋ ಸಂಭ್ರಮ. ಇದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಬಾಯ್ ಮೇಡಮ್, ಎಲ್ಲರಿಗೂ ಹ್ಯಾಪಿ ಹೋಗ್ತೀವಿ ಹೇಳು, ಹ್ಯಾಪಿ ಹೋಗ್ತೀವಿ. ಮುಗೀತು ಎಂಗೇಜ್ಮೆಂಟ್ ಕಾರ್ಯಕ್ರಮ, ಹೊರಟಿದ್ದೀವಿ. ಬೆಳಗ್ಗೆ ಖುಷಿ ಅಮ್ಮ ಬಾ, ಅಲ್ಲಿದ್ದು ಬಾ, ಅಲ್ಲಿದ್ದು ಬಾ. ಶೆಕೆ ಬರವಾ, ಅಲ್ಲೋಡಲ್ಲಿ ಶೆಲ್ಟ್ ಕೊಡು ಅಂತ ಅನ್ನೋದು ಶೆಕೆ. ಅಲ್ಲೇ ಅಮ್ಮಮ್ಮನ ಹತ್ರ ಐತೆ, ಬಾ ವ್ಯಾನಲ್ಲಿ ಹಾಕ್ತೀನಿ ಬುಲೋದಲ್ಲಿ. ನನ್ನ ಸೀಟಲ್ಲಿ ಕೂತಿಲ್ಲ, ಲಾಸ್ಟಿಗೆ ಅಲ್ಲಿ ಹೋಗೋದು ನೀನು ಪಾಪೆತ್ತಿ. ಗೈಸ್ ಇನ್ನು ಅಲ್ಲಿಂದ ಹೊರಟ್ವಿ, ಎಲ್ಲ ಬಂದು ಎಂಗೇಜ್ಮೆಂಟ್ ಎಲ್ಲ ಮುಗೀತಲ್ಲ, ಇನ್ನು ಹೋಗೋದು ಬೇಜಾರಲ್ಲಿ ಹೋಗೋದು ಬೇಡ ಅಂತ ಗೈಸ್ ಇವಾಗ ಎಲ್ಲರನ್ನೂ ಎಬ್ಬಿಸ್ಬಿಟ್ಟು 1 ರೌಂಡ್ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನಕ್ಕೆ ಅಂದರೆ ಫ್ಯಾಮಿಲಿ ಎಲ್ಲ ಇದ್ದೀವಲ್ವ, ಡ್ಯಾನ್ಸ್ ಇಲ್ಲ ಅಂತಂದರೆ ಬೋರ್ ಹೊಡೆಯುತ್ತೆ ಗೈಸ್. ನೀವೇನಂತೀರಾ ಹೇಳಿ? ನಾನು ಫ್ಯಾಮಿಲಿ ಒಟ್ಟಿಗೆ ಇರುವಾಗ ಹಿಂಗೆ ಇರ್ತೀನಿ, ಜಾಲಿಯಾಗಿರ್ತೀನಿ, ಫುಲ್ ಜಾಲಿ ಥರ ಇರ್ತೀನಿ, ಎಂಜಾಯ್ ಮಾಡಿಕೊಂಡು ಎಲ್ಲರನ್ನೂ ಎಬ್ಬಿಸ್ತಾ ಇದ್ದೀನಿ. ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಸಾಂಗ್ ಇರೋದ್ರಿಂದ ವಾಯ್ಸ್ ಕೇಳಿಸೋಕ್ಕೆ ಆಗ್ತಾ ಇಲ್ಲ, ಸಾರಿ ಗಾಯ್ಸ್. ಹಾಗೆ ಇನ್ನೊಂದು ಏನಂದರೆ ಗೈಸ್, ಎಲ್ಲರೂ ಎದ್ದು ಎಲ್ಲರ ಕೈಲೂ ಡ್ಯಾನ್ಸ್ ಮಾಡಿಸ್ತಾ ಇದ್ದೀನಿ. ಅವ್ರ ಕೈಲಿ ಹೆಂಗೆ ಡ್ಯಾನ್ಸ್ ಮಾಡಿಸಿದ್ದೀನಿ ಅಂತಂದರೆ ಅದನ್ನು ಹಾಕಿದ್ರೆ ಏನು ಗೊತ್ತಾ, ಸೌಂಡು ಫುಲ್ಲು ಕಾಪಿರೈಟ್. ಏನು ಮಾಡಲಿ ಏನು ಮಾಡೋಕ್ಕಾಗೋದಿಲ್ಲ. ಈಗ ಹಂಗೆ ಕೇಳಬೇಕಷ್ಟೇ ಅನ್ನಂಗಾಗಿದೆ. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಬಂದಿದ್ದು ಗೈಸು, ಸಖತ್ತಾಗಿತ್ತು. ಡ್ಯಾನ್ಸ್ ಎಲ್ಲ ಹಾಡಿದಿರ್ಬೋದು, ಪ್ರತಿಯೊಬ್ಬರು ಡ್ಯಾನ್ಸ್ನ ಸಾಕತ್ತಾಗಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಅಣ್ಣನ ಮಗಳಂತೂ ಸಾಕತ್ತಾಗಿ ಮಾಡಿದ್ಲು, ಅದಂತೂ ತುಂಬ ಚೆನ್ನಾಗೈತೆ. ಏನಕ್ಕೆ ಅಂದರೆ ಫುಲ್ ವಿಡಿಯೋ ಮಾಡೋದಕ್ಕೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಜರ್ಗಾಡ್ತಿರುತ್ತೆ ಒಂದು ಟಿ. ಎರಡನೇದು ಪ್ರಾಬ್ಲಮ್ ಬಂದ್ಬಿಟ್ಟು ಸೀಟ್ಗಳು ಎಲ್ಲರಿಗೂ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಎಲ್ಲರ ಫೇಸು ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಅದೊಂದು ಸಿಕ್ಕಾಬಟ್ಟೆ ಡಿಸ್ಟ್ರ್ಯಾಕ್ಟ್ ಅಂತಲೇ ಹೇಳ್ಬೋದು. ಸೊ ಎಷ್ಟಾಗುತ್ತೆ ಅಷ್ಟನ್ನು ನಾನು ಸ್ವಲ್ಪ ಮಟ್ಟಿಗೆ ಎಡಿಟಿಂಗಲ್ಲಿ ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ ಅಷ್ಟೇ. ಫುಲ್ಲು ತೋರ್ಸೋಕ್ಕಾಗಲ್ಲ, ಫುಲ್ ತೋರಿಸಿದ್ರೆ ಅದೇ ಒಂದು 3-4 ಅವರ್ ಆಗುತ್ತೆ. ಇನ್ನು ವಾಪಸ್ ಮನೆಗೆ ಬಂದಮೇಲೆ ನಾವು ಒಂದು ರೀಲ್ಸ್ ಮಾಡಿಕೊಂಡು ಹಾಗೆ ಅಕ್ಕ ತಂಗಿರಿನ ಕಾಮನ್ನಾಗಿ ಗೊತ್ತಿರುತ್ತಲ್ಲ, ರೀಲ್ಸ್ ಎಲ್ಲ ಆದಮೇಲೆ ಫೋಟೋ ವಿಡಿಯೋ ಮಾಡ್ಕೊಳ್ಳೋದು. ಇವತ್ತಿನ ವಿಡಿಯೋ ಗೈಸ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಾವ ಥರ ವಿಡಿಯೋ ಮಾಡಿದ್ರೆ ನಿಮಗೆ ಖುಷಿಯಾಗಿ ನೋಡ್ತೀನಿ ಅಂತ ಹೇಳಿ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ನು ನಾವು ಅಕ್ಕ ತಂಗಿರು ಫೋಟೋ ತೊಗೊಂಡು ರೀಲ್ ಮಾಡ್ಕೊಳ್ತಾ ಇದ್ವಿ. ಇದನ್ನು ರೀಲಲ್ಲಿ ಶೇರ್ ಮಾಡಿರ್ತೀನಿ, ಮಿಸ್ ಮಾಡ್ದಲ್ಲೇ ವಾಚ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂ ಯಾರೆಲ್ಲ ಮಾಡಿಲ್ಲ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್, ಟೇಕ್ ಕೇರ್ ಆಲ್.